ಇನ್ನು ಮುಂದಿನ ದಿನಗಳಲ್ಲಿ ದೈವಾರಾಧನೆ ಸಿನಿಮಾಗಳಲ್ಲಿ ಬಂದಂಥ ತಕ್ಷಣ ನಮ್ಮ ಹೋರಾಟ ಇದ್ದೇ ಇರುತ್ತದೆ. ಅದಕ್ಕಾಗಿ ತಯಾರಿಯೆಲ್ಲ ನಮ್ಮವರೆಲ್ಲ ಮಾಡಿಕೊಟ್ರೆ ಅವರ ವಿರುದ್ಧವಾಗಿ ನಾವು ಕೇಸ್ ದಾಖಲಾತಿ ಮಾಡ್ತೇವೆ. ಅದು ಯಾರೇ ಆಗಿರಲಿ, ನಲಿಕೆ ಸಮುದಾಯ ಇರಲಿ, ಪರವ ಪಂಬದ ಸಮುದಾಯ ಯಾವುದೇ ಇರಲಿ, ಅವರ ಮೇಲೆ ನಾವು ಕಠಿಣ ಕ್ರಮವನ್ನು ಕೈ ಎತ್ಕೊಳ್ತೇವೆ. ಮತ್ತು ಮುಂದಿನ ದಿನಗಳಲ್ಲಿ ಶಿವದೂತ ಗುಳಿಗೆಗೆ ನಿಮಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಅದರಲ್ಲಿ ಕೆಲವೊಂದು ಬದಲಾವಣೆ ಮಾಡ್ತೀರಾ ಅಂತ ಹೇಳ್ತಾನೆ ಇದ್ದೀರಿ, ನೀವು ಮಾಡ್ತಾ ಇಲ್ಲ. ಕೊಡಿಯಲ್ ಬೈಲವರೇ, ನಿಮಗೆ ಒಂದು ಸ್ಪಷ್ಟವನ್ನು ಕೊಡ್ತಾ ಇದ್ದೇವೆ. ತುಳುನಾಡಿನ ದೈವಾರಾಧನೆ ನೀವು ವೇದಿಕೆಯಲ್ಲಿ ತಂದದ್ದೇ ನಿಮ್ಮದು ದೊಡ್ಡದು ತಪ್ಪು, ಒಂದನೇದು. ಮತ್ತು ನೀವು ಬದಲಾವಣೆ ಮಾಡ್ತೀರಾ ಅಂತ ಹೇಳಿದ್ರಿ, ಅದರಲ್ಲಿ LED ಎಲ್ಲ ಲೈಟ್ ಹಾಕ್ಕೊಂಡು ಗುಳಿಗನನ್ನು ಪ್ರದರ್ಶನ ಮಾಡುವ ಮೂಲಕ ನೀವು ಮತ್ತೆ ತೋರಿಸಿದೆ. ನಿಮಗೆ ತುಳುನಾಡಿನ ದೈವಾರಾಧನೆ ಮೇಲೆ ನಂಬಿಕೆ ಇದ್ದರೆ ಅದನ್ನು ನಿಲ್ಲಿಸಿ, ಇಲ್ಲವಾದರೆ ನಿಮ್ಮ ವಿರುದ್ಧವೂ ಕೂಡ ನಮ್ಮದು ಮುಂದಿನ ಕ್ರಮವನ್ನು ಕೈಗೊಳ್ತೇವೆ ನಾವು ಖಂಡಿತವಾಗಿಯೂ. ಕಾಂತಾರ ರಿಷಬ್ ಶೆಟ್ಟಿ ಅವರಿಗೆ ಕೂಡ ನಾವು ಎಚ್ಚರಿಕೆಯನ್ನು ಇಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಮಾತ್ರ ಅವ್ರು ಕೇಳ್ತಾ ಇರ್ಬೋದು, ಅವರಿಗೂ ಕೂಡ ನಾವು ಸ್ಪಷ್ಟವಾದಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ರಿಷಬ್ ಶೆಟ್ಟಿ ಅವರೇ, ನೀವಾಗೇ ನಿಲ್ಲಿಸುವುದು ಉತ್ತಮ. ನಿಮಗೆ ಇಲ್ಲವಾದಲ್ಲಿ ನಿಮ್ಮ ಮುಂದೆಯೂ ಕೂಡ ನಮ್ಮ ಉಗ್ರವಾದಂಥ ಹೋರಾಟ ಇದೆ. ಮುಂದಿನ ದಿನಗಳಲ್ಲಿ ನೀವು ಕೂಡ ತಲೆಬಾಗುವಂಥದ್ದು ವಿಚಾರ ಖಂಡಿತವಾಗಿ ಬರುತ್ತೆ ನಿಮಗೆ, ಇದು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ನಿಮ್ಮ ಸಮುದಾಯದವರು ಸಹಾಯ ಇಲ್ಲದೆ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ, ಅವರ ಮುಂದಿಟ್ಟುಕೊಂಡು ಅವ್ರು ಮಾಡ್ತಾರೆ ಖಂಡಿತ. ಅದಕ್ಕೆ ಯಾರಾದರೂ ನಮ್ಮವರು ಹೋದರೆ, ಇವಾಗ ಕಾಂತಾರ 1ನಲ್ಲಿ ಮುಖೇಶ್ ಎಂಬ ವ್ಯಕ್ತಿ ಪಂಬದ ಸಮುದಾಯದವನು ಆ ಒಂದು ಏನು ಅವರಿಗೆ ವ್ಯವಸ್ಥೆ ಬೇಕು ಅವರು ಅದನ್ನು ಮಾಡಿದ್ದಾರೆ. ಮುಖೇಶ್ ಅವರೇ, ನೀವು ಕೂಡ ಒಂದು ದೈವಾರಾಧನೆ ಮಾಡುವವರು, ನೀವು ಈ ರೀತಿ ತಪ್ಪು ಮಾಡಿದರೆ ನೀವು ದೈವಾರಾಧನೆಗೆ ನಾಲಾಯಕು. ನೀವು ದೈವಾರಾಧನೆಗೆ ಸೀಮಿತವರಾಗಿದ್ದರೆ ಇಂಥದ್ದೊಂದು ಘಟನೆಗಳಲ್ಲಿ ಅಥವಾ ಇಂಥ ಸಿನಿಮಾಗಳಲ್ಲಿ ನೀವು ಭಾಗವಹಿಸಬಾರ್ದು. ನೀವೇನು ಅದಕ್ಕೆ ಬೇಕಾಗಿರುವಂಥ ಅಸ್ತ್ರವಸ್ತ್ರ ಏನಿದೆ ಅದನ್ನು ನೀವು ಕೊಟ್ಟರೆ ಮುಂದಿನ ದಿನಗಳಲ್ಲಿ ನಿಮಗೆ ಕೂಡ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ನಿಮಗೆ ಕೂಡ ಆ ರೀತಿ ಶಿಕ್ಷೆ ಮಾಡಲಿ ಖಂಡಿತವಾಗಿ ಮಾಡ್ತೇವೆ ನಾವು. ಮತ್ತು ಸ್ಟಾರ್ ಸುವರ್ಣದಲ್ಲಿ ಕಾವೇರಿ ಎಂಬ ಕನ್ನಡ ಮೀಡಿಯಂ ಸೀರಿಯಲ್ ಇವತ್ತು ರಿಲೀಸ್ ಆಗಿದೆ. ಅದರಲ್ಲಿ ಕೂಡ ಪ್ರೀತಮ್ ಶೆಟ್ಟಿ ಅವರೇ, ನಿಮಗೆ ಮನವಿಯನ್ನು ಮಾಡ್ತಾ ಇದ್ದ, ಆ ಒಂದು ಧಾರಾವಾಹಿಯಲ್ಲಿ ದೈವಾರಾಧನೆ ಒಂದು ಮೆನ್ಷನ್ ಆದರೆ ಇವತ್ತಿನ ದಿನ ನಿಮಗೆ ಇದು ಮೀಡಿಯಾ ಮುಖಾಂತರ ನೀವು ಗೊತ್ತಿರಬಹುದು, ನೀವು ಕೇಳ್ತಿರ್ಬೋದು, ನೋಡ್ತಿರ್ಬೋದು. ಒಂದು ವೇಳೆ ಆ ಒಂದು ದೈವಾರಾಧನೆದ ವಿಚಾರ ಬಂದರೆ ನಿಮ್ಮ ಬೆಂಗಳೂರಿಗೆ ಬಂದು ನಿಮ್ಮ ಮೇಲೇ FIR ಮಾಡ್ತೇವೆ. ಉಗ್ರವಾದಂಥ ಹೋರಾಟ ನಿಮ್ಮ ಮುಂದೆಯೇ ಮಾಡ್ತೇವೆ. ಇದು ಚಾಲೆಂಜ್ ನಿಮಗೆ ಕೊಡ್ತಾ ಇದ್ದೇವೆ ನಾವು. ಇದು ಕೇವಲ ತುಳುನಾಡಿನ ದೈವಾರಾಧನೆ ಅಂತ ವಿಚಾರ ಅಲ್ಲ, ಇದು ನಮಗೆ ನೋವುಂಟು ಮಾಡಿದಂಥ ಕಥೆಗಳು. ನಿಮ್ಮ ಹಣ ಮಾಡುವ ದಂಧೆ ಇದ್ದರೆ ಬೇರೆ ರೀತಿಯಲ್ಲಿ ದಂಧೆ ಮಾಡಿ, ಇದನ್ನು ನಿಲ್ಲಿಸಿ. ನಿಮಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡ್ತೇವೆ. ಮುಂದಿನ ದಿನಗಳಲ್ಲಿ ನಿಮಗೆ ಎಚ್ಚರಿಕೆ ಕೊಡ್ತಿಲ್ಲ, ನಿಮಗೆ ನಾವು ಇದರ ವಿರುದ್ಧ ಉಗ್ರವಾದಂಥ ಹೋರಾಟ ಮಾಡಿ ನಿಮಗೆ ನಾವು ತೋರಿಸ್ತೇವೆ, ಇದು ಖಂಡಿತವಾಗಿ.